ಜಿಲೇಬಿ ಎಂತ ಮನೆ ಹಾಳು ಕೆಲಸ ಮಾಡಿದಾಳ ಗೊತ್ತಾ? ಯಾಕೆ ಕೂಕೋತಾ ಇದ್ದೀರಾ ಅತ್ತೆ? ಆ ಭೂತ ನೋಡಿದ್ರೆ ನಮ್ಮನ್ನ ಕಡ್ಕೊಂಡು ತಿಂತಾ ಇದೆ. ನೀ ನೋಡಿದ್ರೆ ಯುದ್ಧ ಮಾಡಿ ಅದಕ್ಕೆ ಬುದ್ಧಿ ಕಲಿಸ್ತೀನಿ ಅಂತೀಯ. ಈ ಜಿಲೇಬಿ ಇದ್ದಾಳಲ್ಲ, ನಾವು ಮಾಡಿಟ್ಟಿದ್ದನ್ನೆಲ್ಲ ತಂದು ತಂದು ಅದಕ್ಕೆ ಹಾಕಿ ಅದನ್ನ ಸಾಕ್ತಾ ಇದ್ದಾಳೆ. ಏನ್ ಹೇಳ್ತಿದ್ದೀರತ್ತೆ? ಹೂ ಕಡು, ನಾವು ಕಾಗೆಗೆ ಪಿಂಡ ಹಾಕ್ತೀವಲ್ಲ ಹಂಗೆ ಇವಳು ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ ಅಂತ ಹೇಳಿ ಅದಕ್ಕೆ ಕರ್ದು ಕರ್ದು ಊಟ ಹಾಕ್ತಾ ಇದ್ದಾಳೆ. ಏನ್ ಮಾಡ್ತೀರಿ ನೋಡ್ತಾ ಇರಿ. ಇಲ್ಲ, ನಾನು ಯಾರಿಗೂ ಊಟ ಕೊಟ್ಟಿಲ್ಲ. ಇವ್ರು ಸುಳ್ಳು ಹೇಳ್ತಿದ್ದಾರೆ. ಮುಚ್ಚೆ ಬಾಯಿ. ನಾನೇ ಕಣ್ಣಾರ ನೋಡಿದ್ದೀನಿ, ನನಗೆ ಏಮಾರಿಸ್ತೀಯ? ನರರಿ, ಬೂತಿಗೆ ಯಾರೋ ಏಜೆಂಟ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದೆಯಲ್ಲ, ಅದು ಯಾರು ಅಲ್ಲ ಕಣ, ಇವಳೆ. ಇವಳು ಆ ಬೂತನ್ನ ನಾಯಿ ತರ ಇಟ್ಕೊಂಡು ಬಿಸ್ಕೆಟ್ ಹಾಕಿ ಸಾಕ್ತಾ ಇದ್ದಾಳೆ. ಏನೇ ಇದು ಜಿಲೇಬಿ? ಪದೇ ಪದೇ ನೀನು ಯಾಕೆ ಈ ಥರ ದ್ರೋಹ ಮಾಡ್ತಾ ಇದೀಯಾ ನಮಗೆ? ಅಮಾನುಷ ಶಕ್ತಿಗಳನ್ನ ಮನೇಲಿ ಸಾಕೋದು ಅಂತಂದ್ರೇನು? ನಿನಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ಇಲ್ಲ ಅಮ್ಮವ್ರೆ, ನಾನಂತವಳಲ್ಲ. ನಿನಗೆ ಭೂತದ ಜೊತೆ ಸಂಬಂಧ ಇಲ್ಲ ಅಂದ್ರೆ ಭೂತ ಬರೆದ ಚೀಟಿನ ನಾನೇ ಬರ್ದೆ ಅಂತ ಮಾಡದೇ ಇರೋ ತಪ್ಪನ್ನ ನಿನ್ ಮೇಲೆ ಹಾಕೊಳ್ತಿದ್ದೆ. ಹೌದು ಅತ್ತೆ, ನೀನು ಹೇಳ್ತಾ ಇರೋದು ಸರಿ. ಈ ಜಿಲೇಬಿ ಮೇಲೆ ಮೊದಲಿಂದ ಅನುಮಾನ ಇದ್ದೇ ಇತ್ತು. ಇಲ್ಲ ಅಣ್ಣ, ನಾನು ಏನು ತಪ್ಪು ಮಾಡಿಲ್ಲ. ಈಗ ಊಟ ಮಾಡೋಕ್ ಮುಂಚೆ ದೇವರ ಧ್ಯಾನ ಮಾಡಲ್ವಾ, ಹಾಗೆ ಮಾಡ್ತಿದ್ದೆ ಅಷ್ಟೇ. ನಿನಗೆ ದೆವ್ವದ್ದೇ ಧ್ಯಾನ. ಈ ಜಿಲೇಬಿನ ಸುಮ್ಮನೆ ಬಿಡಬಾರ್ದು. ಮಾಡೋದೆಲ್ಲ ಮಾಡಿಬಿಟ್ಟು ಲಡ್ಡು ಮೇಲೆ ಅನುಮಾನ ಬರೋಕೆ ಮಾಡಿಬಿಟ್ಲು. ಛೇ, ಇಲ್ಲ ಅಕ್ಕ, ನಾನು ಏನೂ ಮಾಡಿಲ್ಲ. ನಾನು ಯಾರ ಮೇಲೂ ತಪ್ಪು ಹೊಡ್ಸಿಲ್ಲ. ನಿಜವಾಗ್ಲೂ ನಾನು ಲಡ್ಡು ಜಿಲೇಬಿ, ಎಲ್ಲೋ ಅನಾಥೆಯಾಗಿ ಬಿದ್ದಿದ್ದೆ ನಿನ್ನನ್ನು ಮನೆಗೆ ಕರ್ಕೊಂಬಂದು ಮಗಳ ಥರ ಸಾಕಿದೆ. ಅಂಥದ್ರಲ್ಲಿ ಗುಂಡು ಮನೆಗೆ 2 ಬಗ್ಗೆಯೋ ಹಾಗೆ ನಮಗೆ ದ್ರೋಹ ಮಾಡೋಕೆ ಕೊಟ್ಟಿದೆಯಲ್ಲ, ಇದು ಸರಿನಾ? ಆ ಭೂತದ ಜೊತೆ ಸೇರ್ಕೊಂಡು ಸಾಕ್ಷಿ ಮದುವೆ ಮುರಿಯಕ್ಕೆ ಕೊಟ್ಟಿದೀಯಾ? ಅಮ್ಮ, ಯಾಕೆ ಇಷ್ಟು ದೊಡ್ಡ ರಾದಂತ ಮಾಡ್ತಾ ಇದ್ದೀರಾ? ಅಲ್ಲ, ಜಿಲೇಬಿ ಯಾಕೆ ಸಾಕ್ಷಿ ಮದುವೆ ಮುರಿಬೇಕು? ಇದರಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ. ಬೇಡ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಸಾಧ್ಯನೇ ಇಲ್ಲ. ಇವಳು ಭೂತದ ಏಜೆಂಟ್ ಅಂತ ಪ್ರೂವ್ ಆಗೋಗಿದೆ. ಇವಳೇನಾದ್ರೂ ಈ ಮನೆಯಲ್ಲಿದ್ರೆ ಆ ಭೂತಕ್ಕೆ 10 ಪಟ್ಟು ಶಕ್ತಿ ಜಾಸ್ತಿ ಆಗೋಗುತ್ತೆ. ಇಲ್ಲಿ ನಡೆಯೋ ವಿಷಯನೆಲ್ಲ ಆ ಭೂತಕ್ಕೆ ಲೀಕ್ ಮಾಡಿ ಮ್ಯಾಚ್ ಫಿಕ್ಸ್ ಮಾಡ್ಬಿಡ್ತಾಳೆ. ಆಮೇಲೆ ಆ ಭೂತ ಬೌಂಡ್ರಿ ಮೇಲೆ ಬೌಂಡ್ರಿ ಬಾರಿಸ್ತಾ ಇರುತ್ತೆ. ನೋಡಿ, ಕಳೆದ ಸಲ ಇವಳನ್ನ ಮನೆಯಿಂದ ಓಡಿಸೋ ನಿರ್ಧಾರ ಮಾಡಿದ್ದೆ ನಾನು. ಆಗ ಆ ಭೂತ ಇವಳಿಗೆ ಸಪೋರ್ಟ್ ಮಾಡ್ಬಿಡ್ತು. ಈಗ ಅದೇ ಭೂತ ಇವಳಿಗೆ ಮುಳ್ಳಾಗಿದೆ. ಇವಳಿಗೆ ಕ್ಷಮೆ ಇಲ್ಲ. ಏ ಜಿಲೇಬಿ, ನಾಳೆ ಬೆಳಗ್ಗೆ ಒಳಗಡೆ ಅಯ್ಯೋ ಅಣ್ಣ, ದಯವಿಟ್ಟು ಮತ್ತೆ ಅಂತ ದೊಡ್ಡ ಶಿಕ್ಷೆ ನನಗೆ ಕೊಡಬೇಡಿ. ನೀವು ನನ್ನನ್ನು ಈಗ ಮನೆಯಿಂದ ಆಚೆ ಹಾಕ್ಬಿಟ್ರೆ ನನಗೆ ಯಾರು ತೆಕ್ಕಿದ್ದಾರೆ? ನೋಡಿ, ನೀವುಗಳೇ ನನ್ನ ಬಂಧು ಬಳಗ ಸರ್ವಸ್ವ ಎಲ್ಲ. ದಯವಿಟ್ಟು ನನ್ನನ್ನು ಮತ್ತೆ ಮನೆಯಿಂದ ಆಚೆ ಹಾಕ್ಬೇಡಿ, ದಯವಿಟ್ಟು ಅಣ್ಣ. ಅಣ್ಣ ಪ್ಲೀಸ್, ನಿಮ್ಮನ್ನು ಮತ್ತೆ ಕೇಳ್ಕೊತೀನಿ, ನನ್ನನ್ನು ಮನೆಯಿಂದ ಆಚೆ ಹಾಕ್ಬೇಡಿ. ಏ ಜಿಲೇಬಿ, ಈ ಹಳೆ ಡೈಲಾಗ್ ಎಲ್ಲ ರಿಪೀಟ್ ಮಾಡಬೇಡ. ಅದಕ್ಕೆ ಯಾರು ಇಲ್ಲಿ ಸೊಪ್ಪು ಹಾಕೋದಿಲ್ಲ. ಸರಿಯಾಗಿ ಹೇಳಿದೆ ನರಹರಿ. ಏ ಜಿಲೇಬಿ, ನಿನ್ನ ಮೊಸಳೆ ಕಣ್ಣೀರಿಗೆ ಇಲ್ಲಿ ಅಯ್ಯೋ ಪಾಪ ಅನ್ನೋರು ಯಾರೂ ಇಲ್ಲ. ನೀನು ಎಂಥವಳು ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರೋ. ಅಯ್ಯೋ, ಮನೆ ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅಂತ ನಿಮ್ಗೇನು ಗೊತ್ತು? ನನ್ನವರು ತನ್ನವರನ್ನ ದೂರ ಮಾಡಿಕೊಂಡು ಬದುಕಕ್ಕಾಗತ್ತಾ?
ರಘು ಫೋನ್ ಇಲ್ಲೇ ಎಲ್ಲೋ ರಿಂಗ್ ಆಗ್ತಿದೆ. ಅವನ ಫೋನ್ ಇಲ್ಲಿ ಹೇಗೋ ಬಂತು? ಅಯ್ಯೋ ಅತ್ತೆ, ಆ ಫೋನು ನಿಮ್ ಕಿವಿಲೇ ಇದೆ. ಅತ್ತೆ, ಅಂಜಲಿ ಅದನ್ನ ಮ್ಯಾಜಿಕ್ ಮಾಡಿ ನಿಮ್ ಕಿವಿಗೆ ಹ್ಯಾಂಗಿಂಗ್ ಮಾಡಿ ಹಾಕಿದಾಳೆ. ಬೇಗ ಅದನ್ನ ತಗೊಳ್ಳಿ, ಅದು ಫೋನ್ ಆಗುತ್ತೆ. ಹಲೋ ಹಲೋ ರಘು, ನಾನೇ ಸಾಕ್ಷಿ ಮಾತಾಡ್ತಿರೋದು. ಸಾಕ್ಷಿ, ನಾನು ಕಮಲ್ ಅವ್ರನ್ನ ಮೀಟ್ ಮಾಡಿದೆ. ಹೌದಾ? ಎಲ್ಲ ವಿಷಯ ಹೇಳಿದ್ಯಾ ರಘು? ಏನಂದ್ರು ಅವರು? ಅವರು ತುಂಬ ಪಾಸಿಟಿವ್ ಆಗಿದ್ದಾರೆ. ಎಲ್ಲ ವಿಷಯನ ಸಹನೆಯಿಂದ ಕೇಳಿದರು. ಏನಾದರೂ ಯೋಚನೆ ಮಾಡೋಣ ಅಂದಿದ್ದಾರೆ. ಹಾಗಾದರೆ ಅವ್ರು ನಮ್ಮ ಮದುವೆಗೆ ಹೆಲ್ಪ್ ಮಾಡ್ತಾರಲ್ವಾ? ಅವ್ರು ಮಾತಾಡಿದ ರೀತಿ ಹಾಗೇ ಇತ್ತು. ಅವರು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ, ಆದರೆ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ ಅನಿಸುತ್ತೆ. ಓ ಥ್ಯಾಂಕ್ ಗಾಡ್, ಒಳ್ಳೆ ನ್ಯೂಸ್ ಕೊಟ್ಟೆ ರಘು. ಸರಿ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಲಡ್ಡು, ರಘು ಕಮಲ್ ಜೊತೆ ಮಾತಾಡಿದ್ನಂತೆ. ಈ ಮದುವೆ ನಿಂತೋಗತ್ತಂತೆ ಲಡ್ಡು. ವಾವ್, ಸೂಪರ್. ಅಂಜಲಿ, ಬಾಸ್ ಮಗನ್ ಮದ್ವೆ ಡಬಲ್ ಅಂತೆ. ಹೌದಾ ಲಡ್ಡು ಅಣ್ಣ? ಲಡ್ಡು ಅಣ್ಣ, ಕಮಲ್ ಅಂಕಲು ಮನೆಗೆ ಬರ್ತಾರಂತೆ. ಮದ್ವೆ ಬೇಡ ಅನ್ನಕ್ಕೆ ಅಲ್ವಾ? ಅತ್ತೆ, ಬಾಸ್ ಮಗ ಬರ್ತಾರಂತೆ. ಈ ಮದ್ವೆ ಬೇಡ ಅನ್ನೋದಕ್ಕೆ ಬರ್ಬೋದಾ? ಹೌದಾ? ಕಮಲ್ ಮನೆಗೆ ಬರ್ತಿದ್ದಾನಂತ. ಈ ವಿಷಯ ಅಂಜಲಿಗೆ ಹೇಗೆ ಗೊತ್ತಾಯ್ತಂತೆ? ಮತ್ತೆ ದೊಡ್ಡಪ್ಪ ಫೋನಲ್ಲಿ ಮಾತಾಡ್ತಿದ್ರಲ್ಲ. ದೊಡ್ಡಪ್ಪ ಫೋನಲ್ಲಿ ಮಾತಾಡ್ತಿದ್ರಂತೆ. ಓ ಹೌದಾ? ಹಾಗಾದರೆ ಇವತ್ತೆಲ್ಲ ವಿಷಯ ಸೆಟಲ್ ಆಗೋಗತ್ತೆ ಅನ್ಸುತ್ತೆ. ಅಂಜಲಿ, ಥ್ಯಾಂಕ್ಸ್ ಪುಟ್ಟ, ಥ್ಯಾಂಕ್ಸ್ ಅ ಲಾಟ್. ಇವತ್ತು ಕಮಲ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಮನೆಯವ್ರಿಗೆಲ್ಲ ಹೇಳೋದು ಬರ್ತೇ ಹೋಯ್ತು. ಅತ್ತೆ, ವಾಸಂತಿ, ನಾವು ಸುವಾಸ ಎಲ್ಲ ಬಂಡ್ರಲ್ಲಿ. ಏನ್ರಿ ಅದು? ಯಾಕೆ ಹಾಕೋಕೋತಾ ಇದ್ದೀರಾ? ವಾಸಂತಿ, ಇವತ್ತು ಕಮಲ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ರಾತ್ರಿ ನಿಮ್ಗೆಲ್ಲ ಹೇಳೋದೇ ಮರ್ತ್ಬಿಟ್ಟೆ ಕಣೆ. ಹೌದಾ? ಎಷ್ಟೊತ್ತಿಗೆ ಬರ್ತಾರಂತೆ? ಅಯ್ಯೋ, ಎಷ್ಟೊತ್ತಿಗೆ ಅಂತ ಅವ್ರು ಹೇಳಲಿಲ್ಲ. ಗಡಿಬಿಳಿ ನಾನು ಕೇಳೋದು ಮರ್ತ್ಬಿಟ್ಟೆ. ಅದೇನಷ್ಟು ಅರ್ಜೆಂಟಲ್ಲಿ ಬರ್ತಿರೋದು? ಗೊತ್ತಿಲ್ಲ ಕಣೋ, ಅದೇನೋ ಸಾಕ್ಷಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಪ್ಪ. ಸಾಕ್ಷಿ ಜೊತೆ ಏನು ಮಾತಾಡೋದಿದೆ? ಅದೆಲ್ಲ ಈಗ ಕಾಮನ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಾತಾಡ್ಕೊಂಡು ಹೋಗ್ಲಿ ಬಿಡು. ಯಾಕೋ ಟೆನ್ಷನ್ ಆಗ್ತದೆ ಕಣೋ. ಅತ್ತೆ, ಒಂದು ಕೆಲಸ ಮಾಡಿ, ಅವರು ಬಂದಾಗ ಯಾವುದೇ ಕಾರಣಕ್ಕೂ ರಘು ವಿಷಯ ಮಾತಾಡಬಾರ್ದು ಅಂತ ಸಾಕ್ಷಿಗೆ ಹೇಳಿಬಿಡಿ. ಸರಿ ಸರಿ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಅವರು ತಿಂಡಿ ಹೊತ್ತಿಗೆ ಬರ್ತಾರಾ ಏನು ಊಟದ ಹೊತ್ತಿಗೆ ಬರ್ತಾರಾ? ಹೌದು ಬಾವಾ, ತಿಂಡಿಗೆ ಬರೋದಾದ್ರೆ ಪೂರಿ ಮಾಡ್ತಿದ್ವಿ. ಹೆಚ್ಚಿಗೆ ಹಿಟ್ಟು ಕಲ್ಸಕ್ಕೂ ಸರಿ ಹೋಗ್ತಿತ್ತು. ಹೌದೌದು, ಯಾವುದಕ್ಕೂ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಯಾರೇ ಬಂದರು ಅಂತ ಕಾಣುತ್ತೆ. ಯಾರು ನಾನೇ ನೋಡ್ತೀನಿ, ಒಂದು ನಿಮಿಷ. ಏಯ್, ಯಾರೋ ಬಂದಿದ್ದಾರೆ. ಓ, ಮೋಸ್ಟ್ಲಿ ಕಮಲ್ ಅಂಕಲೇ ಇರಬೇಕು ಅನ್ಸುತ್ತೆ. ನಾನೇ ಹೋಗಿ ಬಾಗಿಲು ತೆಗಿತೀನಿ, ಆಯ್ತಾ? ಯಾವಾಗ ನೋಡಿದ್ರು ನಾನು ಅಂತ ಎಲ್ಲ ಕಡೆ ಓಡ್ತಿರ್ತಾಳೆ. ಡೋರ್ ತೆಗೆದಾಗ ಭೂತ ಅಂತ ಎಲ್ಲರಿಗೂ ಮತ್ತೆ ಅನುಮಾನ ಬರಲ್ವಾ? ಇಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಮತ್ತೀಗ ಏನು ಮಾಡೋದು ಲಡ್ಡು? ಎಲ್ರಿಗೂ ಡೌಟ್ ಬರುತ್ತಲ್ಲೋ. ಹೆದರ್ಕೋಬೇಡಿ ಅತ್ತೆ, ಅವಳು ಚೋಟ್ ಉದ್ದ ಇದ್ದಾಳೆ. ಅವಳಿಗೆ ಲಾಕ್ ಸಿಗುತ್ತಾ? ಎಗ್ರಿ ಸುಮ್ಮನಾಗ್ತಾಳೆ. ನಾನೇ ಎಗ್ರಿ ಅಂತ ಸುಮ್ಮನಿದ್ದೆ. ಇಲ್ಲ ಅಂದಿದ್ರೆ ಹೋಗಿ ಎಳ್ಕೊಂಬರ್ತಿದ್ದೆ. ಓಹ್, ಹಾಗಾದರೆ ನಾವು ಸೇಫ್. ಸರಿ ಬಾ, ನಾವು ನಮ್ಮ ರೂಮಲ್ಲಿರೋಣ. ದೊಡ್ಡಪ್ಪ, ಜಾಗ ಬಿಡಿ ದೊಡ್ಡಪ್ಪ, ನಾನು ಬಾಗಿಲು ತೆಗಿತೀನಿ. ಓಹ್, ನೀವಾ? ನಾನು ಈಗ ತಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡೆ. ಸಾಕ್ಷಿ ಅವರಲ್ಲಿ
ರೂಮ್ನಲ್ಲಿದ್ದಾಳೆ. ನೀವು ನಿಧಾನ ಕಾಫಿ ತಿಂಡಿ ಎಲ್ಲ ತಗೋತಾರೆ, ಅಷ್ಟೊತ್ತಿಗೆ ಬರಕ್ಕೆ ಹೇಳ್ತೀನಿ ಅವಳಿಗೆ. ಬೇಡ, ನಾನೇ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ. ನನಗೆ ಗೊತ್ತಾಗ್ಲಿಲ್ಲ ಲಡ್ಡು ಅಣ್ಣ, ನಾನು ಪುಟ್ಟೋಳಲ್ವಾ, ಜಿಲೇಬಿ ಆಂಟಿಗೆ ಹೆಲ್ಪ್ ಮಾಡಬೇಕು ಅಂತ ಆ ಥರ ಮಾಡಿದೆ ಅಷ್ಟೇ. ನಾನು ಫೂಲ್ ಆಗ್ಬಿಟ್ಟೆ ಲಡ್ಡು ಅಣ್ಣ, ನಾನು ಫೂಲ್ ಆಗ್ಬಿಟ್ಟೆ, ಅತ್ತೆಗೆ ಮೋಸ ಮಾಡಿಬಿಟ್ಟೆ. ಮುಗಿಸಿಮ್ಮ. ಇನ್ನೂ ಮುಗಿಸಿಲ್ವನಯ್ಯ ನೀನು? ಗಂಡು ಕಡೆಯವರು ನೆಂಟಲ್ಲ ಬರಕ್ಕೆ ಶುರು ಆಯ್ತು. ಶ್ವಾಸ ಶ್ವಾಸ ಏನಣ್ಣ? ನೋಡು, ಮಾಲ್ದವ್ರಿಗೆ ಬೇಗನೆ ಬರೋದಕ್ಕೆ ಹೇಳು. ಆಮೇಲೆ ಶಾಮಿಯಾನ ಅಷ್ಟು ರಾತ್ರಿ ಹಾಕ್ಬಿಡ್ಲಿ, ಬೆಳಿಗ್ಗೆ ಬಂದು ಹಾಕ್ತಾ ಕೂತ್ಕೊಳ್ಳೋದು ಬೇಡ. ಆಮೇಲೆ ಗಣ್ಣವ್ರು ಎಷ್ಟೊತ್ತಿಗೆ ಬರ್ತಾರೆ ವಿಚಾರಿಸ್ಕೊಂಡು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ಸರಿ, ಅಮ್ಮ ತಿಂಡಿ ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ಲು, ಹೋಗಿ ನೋಡ್ಕೊಂಬರ್ತೀನ. ಸರಿ. ನರಹರಿ, ಚಿಕ್ಕಪ್ಪ ಚೆನ್ನಾಗಿದ್ದೀರಾ? ಕರೆಕ್ಟ್ ಟೈಮ್ ಆಯ್ತಾ ಟ್ರೈನು? ಅಮ್ಮ, ವಾಸಂತಿ ಯಾರು ಬಂದ್ಯಾರ ನೋಡು. ಎಲ್ಲಿ ಅಮ್ಮ? ಅಯ್ಯೋ ದಾದಾ, ಹೇಗಿದೆಯಾ? ಚೆನ್ನಾಗಿದ್ದೀರಾ? ಹೇಗಿದ್ದೀಕ? ಎಲ್ಲಾರು ನೋಡಿ ತುಂಬಾ ಸಂತೋಷ ಆಯ್ತು. ನಾ ಚೆನ್ನಾಗಿದ್ದೀನಿ. ನಾವು ತುಂಬಾ ಚೆನ್ನಾಗಿದ್ದೀವಿ.
ಈ ಕಡೆ ಬರಲೇ ಇಲ್ಲ. ಸಾರಿ ಕಣ, ತಕ್ಷಣ ಹರಿಯಾಣಕ್ಕೆ ಟ್ರಾನ್ಸ್ಫರ್ ಆಗೋಯ್ತು. ಸೊ ಇವಾಗೇ ಈ ಕಡೆ ಬರ್ತಾ ಇರೋದು. ಅಂದ್ರೆ ಇಟ್ಗಿಯಿಂದ ಇಟ್ಗಿಯಿಂದ ಹರಿಯಾಣಕ್ಕೆ. ಏನ್ ಚಿಕ್ಕಮ್ಮ ನೀವು ಗಣ್ಣವ್ರ ಹತ್ರ ಇವಾಗ ಬರ್ತಾ ಇದೀರಲ್ಲ, 4 ದಿವಸ ಮುಂಚೆ ಬಂದು ಮದುವೆ ಮನೆ ಓಡಾಡ್ಬೇಕು ತಾನೆ. ನಾ ಬರೋದು ಯಾಕಪ್ಪ, ನೀ ಅರ್ಜೆಂಟ್ ಮದುವೆ ಫಿಕ್ಸ್ ಮಾಡಿದ್ರ ನಾವು ಮನೆ ತಾನೇ ನೀ ಫೋನ್ ಮಾಡಿದ್ದು. ಹೌದು ಎಲ್ಲ ತುಂಬ ಬೇಗ ಫಿಕ್ಸ್ ಆಗೋಯ್ತು. ಅದಕ್ಕೆ ಇರ್ಲಿ ಬಿಡಮ್ಮ, ಒಳ್ಳೆ ಸಂಬಂಧನೇ ಹುಡುಕಿದೀಯಾ. ಪರವಾಗಿಲ್ಲ ನರಾರಿ, ಸಾಕ್ಷಿ ಸೆಲೆಕ್ಷನ್ ಚೆನ್ನಾಗಿದೆ. ಬನ್ನಿ. ಈ ಜಾಗದಲ್ಲಿ ರಘು ನಿಂತಿದ್ದರೆ ಇದನ್ನೆಲ್ಲ ನಾನು ಮನಪೂರ್ವಕವಾಗಿ ಸಂತೋಷದಿಂದ ಮಾಡ್ತಿದ್ದೆ. ಆದರೆ ಈಗ ಮನಸ್ಸಿಲ್ಲದ ಮನಸ್ಸಿಂದ ಕಾಟಾಚಾರಕ್ಕೋಸ್ಕರ ಮಾಡಬೇಕಾಗಿದೆ. ಬನ್ನಿ ಎಲ್ಲರೂ ಒಳಗೆ ಬನ್ನಿ. ಇಟ್ಕೊಳ್ಳೋದಲ್ವ ಕೀರ್ತಿ, ಕಳಸನ ಕೆಳಗೆ ಬೀಳಿಸ್ಬಿಟ್ಟಿಯಲ್ಲ. ಇಲ್ಲ ಅಮ್ಮ, ನಾನು ಬೀಳ್ಸಿಲ್ಲ, ಯಾರೋ ಎದುರುಗಡೆಯಿಂದ ಬಂದು ಗುದ್ದಾಗಾಯ್ತು. ಕಳಸ ಯಾರಾದ್ರೂ ಬೆಳೆಸ್ತಾರ? ಎಂತ ಅಪಶಕನ ಆಗೋಯ್ತಲ್ಲ. ಭಾಗಿ, ಸ್ವಲ್ಪ ಸುಮ್ಮನಿರ್ತೀಯ? ಏನೋ ಕೈ ಜಾರು ಬಿದ್ದಿದೆ, ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆಲ್ಲರೂ ಗಾಬರಿ ಆಗ್ತೀರಾ? ಎಲ್ಲರೂ ದೇವರ ಹೆಸರು ಹೇಳ್ಕೊಂಡು ಒಳಗಡೆ ಬನ್ನಿ. ಹೊಸ ಕಳಸ ಸಿದ್ಧತೆ ಮಾಡಿದ್ರಾಯ್ತು. ಅಯ್ಯಯ್ಯೋ, ಎಲ್ಲಾದ್ರೂ ಕೆಳಗೆ ಬೇಯಿಸ್ಬಿಟ್ನಲ್ಲಪ್ಪ, ಏನ್ ಮಾಡೋದೀಗ? ಹಾ, ಎಲ್ಲಾದ್ರೂ ನಾನೇ ಎತ್ತಿಟ್ಬಿಡ್ತೀನಿ. ವಾಸಂತಿ, ಸಿಂಧು, ಬೀಗ್ರಲ್ಲಿ ಒಳಗೆ ಕರ್ಕೊಂಡೋಗಿ ಬನ್ನಿ. ಸರ್, ಬಿಸಿಯಾಗಿ ತಿಂಡಿ ರೆಡಿ ಇದೆ, ನೀವು ಹೋಗಿ ತೊಗೊಂಬಿಡಿ. ನಾನು ಇದೆಲ್ಲ ಕ್ಲೀನ್ ಮಾಡಿಸಿ ಐ ವಿಲ್ ಜಾಯ್ನ್ ಯು. ಓಕೆ ಹಾಂ, ಬೇಗ ಬಂದ್ಬಿಡಿ. ಓಕೆ. ಏಯ್ ಹಾಳಬೂತ್ವೆ, ಮ್ಯಾಜಿಕ್ ಮಾಡಲ್ಲ ಅಂತ ಮಾತು ಕೊಟ್ಟು ಮೋಸ ಮಾಡ್ತೀಯ? ಏಯ್ ನೋಡ್ತಾ ಇರು, ನನ್ನ ತಂಗಿ ಮದುವೆ ಏನಾದರೂ ನಿಂತು ಹೋದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಹುಷಾರ್. ಏನ್ ನೋಡಪ್ಪ ನೀವು, ನಾನು ಏನ್ ಮ್ಯಾಜಿಕ್ ಮಾಡ್ರೆ ಇದನ್ನೆಲ್ಲ ಬೀಳ್ಸಿತ್ತ ಎತ್ತಿರ್ತಾ ಇದ್ದೆ.
ಆಯ್ತು ಅಷ್ಟೇ. ನಾನು ಸುಳ್ಳು ಹೇಳಲ್ಲ, ಪ್ರಾಮಿಸ್, ನಾನು ಮ್ಯಾಜಿಕ್ ಮಾಡಿಲ್ಲ ದೊಡ್ಡಪ್ಪ. ಸಾಕ್ಷಿ, ಈಗ ಮೆಹಂದಿ ಶಾಸ್ತ್ರ. ಬನ್ನಿ 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 ಎಲ್ಲರೂ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬನ್ನಿ ಬನ್ನಿ, ಕೂತ್ಕೊ ಮಾಲೆ, ಕೂತ್ಕೊ. ರಘು ಅಂಕಲ್ಗೆ ಬೇಗ ಬನ್ನಿ ಅಂತ ಕಾಲ್ ಮಾಡಿ ಕರ್ಸ್ಬೇಕು. ಇಲ್ಲ ಅಂದ್ರೆ ಸಾಕ್ಷಾತ್ ಮದ್ವೆ ಬಾಸ್ ಮಗನ ಜೊತೆ ಆಗಿ ಹೋಗ್ಬಿಡತ್ತೆ. ಹಂಗೆ ಪ್ಲೀಸ್ ನೀನ್ ಮತ್ತೆ ಫೋನ್ ಆಗ್ಬಿಡು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಲೋ ಸಾಕ್ಷಿ, ಹೇಳು ಸಾಕ್ಷಿ. ಅತ್ತೆ ಅಲ್ಲ, ನಾನು ಅಂಜಲಿ ಅಂಜಲಿ. ಹಲೋ ಸಾಕ್ಷಿ, ಮಾತಾಡು. ನಾನು ಅಂಜಲಿ ಮಾತಾಡ್ತಿರೋದು, ರಘು ಅಂಕಲ್. ಹಲೋ ಹಲೋ ಸಾಕ್ಷಿ, ಮಾತಾಡು. ಒನ್ ವೇ ಕಾಲ್ ಆಗಿದೆ ಅನ್ಸುತ್ತೆ. ಅಯ್ಯೋ, ಇದೇನಪ್ಪ, ರಘು ಅಂಕಲ್ ನಾನು ಮಾತಾಡೋದು ಕೇಳಿಸ್ಲೇ ಇಲ್ಲ. ಏನ್ ಮಾಡೋದೀಗ? ಐಡಿಯಾ, ರಘು ಅಂಕಲ್ಗೆ ಮೆಸೇಜ್ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಇದು ಜೈ ಕರ್ನಾಟಕ ಅನ್ಸುತ್ತೆ. ಮನೆ ತುಂಬ ನೆಂಟರು ಬಂದಿದ್ದಾರೆ. ಫೋನ್ ಹೀಗೆ ಗಾಳಿಲಿ ಸುಯಿ ಅಂತ ಹಾರಾಡೋದು ನೋಡಿದ್ರೆ ಎಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಮೊದಲು ಹೋಗಿ ಆ ಲಡ್ಡುನ ಕರ್ಕೊಂಡು ಬರಬೇಕು. ಲಡ್ಡು ಬಾ ನನ್ನ ಜೊತೆ. ಏನ್ ಜಿಲೇಬಿ ಆಂಟಿ, ನಾನು ಅಂಕಿತ ಗೋರಂಟಿ ಹಾಕ್ತಾ ಇದ್ದೀನಿ. ನೀನು ಅಂಕಿತಾಗೆ ಆಮೇಲೆ ಗೋರಂಟಿ ಹಾಕಿವಂತೆ. ನೀ ನನ್ನ ಜೊತೆ ಬಾ, ಕೆಲಸ ಇದೆ. ಏನಂತ ಅರ್ಜೆಂಟ್ ಕೆಲಸ? ನೀನ್ ಬಾ ನನ್ನ ಜೊತೆ, ಹೇಳ್ತೀನಿ. ಕೊಡು ಅವಳಿಗೆ. ಏ ಅಂಕಿತಾ, ಇದನ್ನ ನೀನೇ ಹಾಕೊಳ್ಳ. ಬಾ. ಅಯ್ಯೋ ಬಾಯ್. ಅಯ್ಯೋ ಬಿಡು ಜಿಲೇಬಿ, ನನ್ನ ಎಲ್ಲಿ ಕೇಳ್ಕೊಂಡು ಹೋಗ್ತಿದ್ಯಾ? ನೋಡಲ್ಲಿ. ಲಡ್ಡು, ಅದು ಜೈ ಕರ್ನಾಟಕ ಅನ್ಸುತ್ತೆ. ಮೊದಲೇ ಮದುವೆ ಮನೆಯಲ್ಲಿ ತುಂಬ ಜನ ಇದ್ದಾರೆ. ಈಗ ಮೊಬೈಲ್ ಗಾಳಿಲಿ ಹಾರಾಡೋದು ನೋಡಿದ್ರೆ ಅಲ್ಲೋಲ ಕಲ್ಲೋಲ ಆಗೋಗುತ್ತಷ್ಟೇ. ನೋಡು, ಮೊದಲು ನೀನು ಆ ಮೊಬೈಲ್ ಕಾಣ್ದ ಹಾಗೆ ಮಾಡು. ಸರಿ, ನೀನು ಹೋಗು ಜಿಲೇಬಿ. ಈ ಫೋನ್ ಹಿಡ್ಕೊಂಡು ಇಲ್ಲೇನು ಮಾಡ್ತಿದ್ಯಾ? ರಘು ಅಂಕಲ್ಗೆ ಮೆಸೇಜ್ ಮಾಡ್ತಾ ಇದ್ದ, ಯಾಕೆ ಕಿತ್ಕೊಂಡೆ? ತಲೆ ನೆಟ್ಟಿಗೆ ರಘು ಅಂಕಲ್ ಅಂತಾನೆ ಬರೆಯಕ್ಕೆ ಬರಲ್ಲ, ಇನ್ನು ಮೆಸೇಜ್ ಬೇರೆ ಮಾಡ್ತಾಳಂತೆ.
ಜಾಗದಲ್ಲಿ ನಿಂತಿದ್ಯಾ ಯಾರಾದರೂ ನಿನ್ನ ಫೋನ್ ಹಿಡ್ಕೊಂಡಿರೋದು ನೋಡಿ ಭೂತ ಅಂತ ಓಡೋಗಲ್ವಾ? ಎಲ್ಲರೂ ಓಡಾಡೋ ಜಾಗದಲ್ಲಿ ನಿಂತಿದ್ಯಾ ಯಾರಾದರೂ ನಿನ್ನ ಫೋನ್ ಹಿಡ್ಕೊಂಡಿರೋದು ನೋಡಿ ಭೂತ ಅಂತ ಓಡೋಗಲ್ವಾ? ನನಗೆ ಗೊತ್ತಾಗ್ತಿಲ್ಲ ಲಡ್ಡುಣ್ಣ, ನೀನು ರಘು ಅಂಕಲ್ಗೆ ಮೆಸೇಜ್ ಮಾಡು. ಸರಿ ಸರಿ, ಏನು ಮೆಸೇಜ್ ಮಾಡಬೇಕು? ಬೇಗ ಬಂದ್ಬಿಡಿ, ಅತ್ತೆ ಮದುವೆ ಶುರು ಆಗ್ಬಿಟ್ಟಿದೆ ಅಂತ ಮೆಸೇಜ್ ಮಾಡು. ಅಲ್ಲ, ರಘು ಅಂಕಲ್ ಬಂದ್ರೆ ಆಯ್ತಾ? ಅತ್ತೆ ಮದುವೆ ಮಾಡ್ಸೋಕ್ಕೆ ದೊಡ್ಡಪ್ಪ ಮತ್ತೆ ಮನೆಯವರೆಲ್ಲ ಒಪ್ಬೇಕಲ್ಲ. ನೀನೀಗ ಮೆಸೇಜ್ ಮಾಡು, ಆಮೇಲೆ ನೋಡು ಏನಾಗುತ್ತೆ ಅಂತ. ಏನಾಗುತ್ತೆ? ನೀನು ಮ್ಯಾಜಿಕ್ಕು ಮಾಡೋಂಗಿಲ್ಲ, ನಿನಗೆ ಲಾಜಿಕ್ಕು ಗೊತ್ತಿಲ್ಲ, ಏನೂ ಹೋಗಲ್ಲ, ಫೋನ್ ಕರೆನ್ಸಿ ಹೋಗುತ್ತೆ. ಅದ್ರ ಬದಲು ನಾನೇ ಮಾತಾಡ್ತೀನಿ. ಎಲ್ಲ ಕಮಲ್, ನಿನ್ನ ಹುಡುಗಿನ ತೋರಿಸ್ತೀನಿ ಅಂದರೆ ತೋರಿಸ್ಲೇ ಇಲ್ಲ. ಯಾಕೋ ಅಷ್ಟೊಂದು ಅರ್ಜೆಂಟು? ತೋರಿಸ್ತೀನಿ. ಎಂಗೇಜ್ಮೆಂಟ್ ಅಂತೂ ಸೀಕ್ರೆಟಾಗಿ ಮಾಡಿಕೊಂಡೆ, ಸದ್ಯ ಮದುವೆಗಾದ್ರೂ ಕರೆದಿಯಲ್ಲ. ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡು ಪಾರ್ಟಿ ಕೊಡೋಕೆ ನಿಂಗೇನೋ ಕಮ್ಮಿ ಆಗಿತ್ತು. ನನ್ನ ಐಡಿಯಾನೂ ಅದೇ ಇತ್ತು, ಆದರೆ ಸಿಚುವೇಶನ್ ಬೇರೆ ಥರ ಮಾಡ್ತು. ಈಗ ಮದುವೆಗೆ ಬಂದಿದ್ರಲ್ಲ, ನಿಸ್ಸಂಕೋಚವಾಗಿ ಏನು ಬೇಕೋ ಅದನ್ನು ಕೇಳಿ ಎಂಜಾಯ್ ಮಾಡಿ. ಅಣ್ಣ, ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ, ಈಗ ಬಂದೆ. ಏನು ಕೀರ್ತಿ? ಅಣ್ಣ, ಈ ರಘು ಅಂದರೆ ಯಾರು? ರಘುನ? ಯಾವ ರಘು? ನಂಗೆ ಗೊತ್ತಿದ್ರೆ ನಿನ್ನ ಹತ್ರ ಯಾಕೆ ಕೇಳ್ತಿದ್ದೆ? ಅತ್ತಿಗೆಗೂ ರಘುಗೂ ಏನು ಸಂಬಂಧ?